ಎಲ್ರಿಗೂ ನಮಸ್ಕಾರ. ನಮ್ಮ ಬಿಜಾಪುರ ಜಿಲ್ಲೆ ಸಿಂದಗಿ ತಾಲೂಕು ಮನ್ನಾಪುರ ಗ್ರಾಮ. ಈ ಗ್ರಾಮದಲ್ಲಿ ಭಗವಂತರಾಯ್ ಬಿರಾದರ ಅಂತ ಒಬ್ಬ ವ್ಯಕ್ತಿ. ಈ ವ್ಯಕ್ತಿ ನಮ್ಮ ತುಮಕೂರು ಅಮೃತೂರು ಪೊಲೀಸ್ ಸ್ಟೇಷನಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಈ ವ್ಯಕ್ತಿ ಏನು ಮಾಡ್ತಾನಂದರೆ ಪೊಲೀಸು ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ ಪೊಲೀಸ್ ಆಗಿ. ಈ ವ್ಯಕ್ತಿ ಏನು ಮಾಡ್ತಾನೆ, ಅದೇ ಪೊಲೀಸ್ ಸ್ಟೇಷನಲ್ಲಿ ದಲಿತ ಸಮುದಾಯದ ಒಂದು ಹೆಣ್ಣುಮಗಳು, ಹುಡುಗಿ ಹೆಸರೆಲ್ಲ ವಿಡಿಯೋಗೆಲ್ಲ ಹೇಳಲ್ಲ, ಆ ಹೆಣ್ಣುಮಗಳು ಪೊಲೀಸಾಗೆ ಕೆಲಸ ಮಾಡ್ತಾ ಇರ್ತಾಳೆ. ಪೊಲೀಸಾಗೆ ಕೆಲಸ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಈ ಭಗವಂತರಾಯ್ ಬಿರಾದರ ಅಂದರೆ ಈ ವ್ಯಕ್ತಿ ಯಾವ ಕ್ಯಾಸ್ಟ್ ಅಂದರೆ ಗಾಣಿಗ ಕಮ್ಯುನಿಟಿ ಬರ್ತಾರೆ. ಗಾಣಿಗ ಕಮ್ಯುನಿಟಿ. ಈ ಹೆಣ್ಣುಮಗಳು ಒಂದಷ್ಟು ವಿಚಾರಗಳು ಮಾತಾಡ್ತಾ ಇಲ್ಲಪ್ಪ ನಿನಗೆ ನೀನಂದರೆ ನಂಗೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಈ ಭಗವಂತರಾಯ್ ಅನ್ನೋನೇ ಆ ಹುಡುಗಿ ಹತ್ರ ಹೋಗ್ಬಿಟ್ಟು ಅಪ್ರೋಚ್ ಆಗಿ ತುಂಬ ಹಿಂಸೆ ಕೊಡ್ತಾ ಇರ್ತಾನೆ. ನೀನು ನನ್ನ ಲವ್ ಮಾಡು, ನನ್ನ ಮದುವೆ ಮಾಡ್ಕೋ, ಈ ಥರ ಎಲ್ಲ ತುಂಬ ಟಾರ್ಚರ್ ಕೊಡ್ತಾ ಇರ್ತಾನೆ. ಈ ಸಂದರ್ಭದಲ್ಲಿ ಆ ಹೆಣ್ಣು ಮಗಳು ಇಬ್ಬರು ಒಂದೇ ಪೊಲೀಸ್ ಸ್ಟೇಷನ್ನು, ಇದ್ರ ಜೊತೆಯಲ್ಲಿ ಏನಂದರೆ ಹಿಂಗೆಲ್ಲ ಇದ್ದೀವಿ, ಸುಮ್ಮನೆ ಯಾಕೆ ನೀನು ನನ್ನ ವಿಚಾರದಲ್ಲಿ ದಯವಿಟ್ಟು ಬರಬೇಡಿ. ಯಾಕಂದರೆ ನಮ್ಮ ತಂದೆ ತುಂಬ ಕಷ್ಟಪಟ್ಟು ಸಾಕಿದ್ದಾರೆ, ನಾನೇನೋ ಕಷ್ಟಪಟ್ಟು ನಾನು ಈ ಕೆಲ್ಸಕ್ಕೆ ಬಂದಿದ್ದೀನಿ. ಈ ಟೈಮಲ್ಲಿ ಯಾಕೆ ಸುಮ್ಮನೆ ನಮ್ಗೆ ತೊಂದರೆ ಕೊಡ್ತೀರಾ, ನೀವು ಹಿಂಗೆಲ್ಲ ಮಾಡಬೇಡ್ರಿ ಹಂಗೆ ಹಿಂಗೆ ಅಂತ ಹೇಳಿದಾಗ ಬೇಕಾಗೆ ಆ ಹುಡುಗಿ ಕ್ವಾರ್ಟರ್ಸು ಅಂದರೆ ಪೊಲೀಸ್ ಕ್ವಾರ್ಟರ್ಸಲ್ಲಿ ಆ ಹುಡುಗಿ ಎಲ್ಲಿ ಮನೆ ಇತ್ತು ಅಲ್ಲೇ ಮನೆ ಮಾಡ್ಕೊಳ್ಳೋವಂಥದ್ದು, ಆ ಹುಡುಗಿ ಹಿಂದೆ ಬೀಳೋವಂಥದ್ದು, ಆ ಹುಡುಗಿಗೆಲ್ಲ ಒಂದು ಕಡೆ ಚಿತ್ರಹಿಂಸೆ ಕೊಟ್ಟು ಆಣೆ ಭಾಷೆ ಅದು ಇದೆಲ್ಲ ಮಾಡಿ ಆ ಹುಡುಗಿನ ಲವ್ ಮಾಡ್ತಾನೆ. ಲವ್ ಮಾಡಿ ಒಂದಷ್ಟು ಸೆಕ್ಸುವಲ್ ಕಮಿಟ್ಮೆಂಟ್ ಆಗೋವಂಥ ಸಂದರ್ಭದಲ್ಲಿ ನಾನು ಯಾವುದೇ ಕಾರಣಕ್ಕೂ ಇದಕ್ಕೆಲ್ಲ ಒಪ್ಪಲ್ಲ, ನನ್ನ ಮದುವೆ ಮಾಡ್ಕೊ, ಮದುವೆ ಮಾಡಿಕೊಂಡ್ರೆ ಇದಕ್ಕೆಲ್ಲ ನಾನು ಒಪ್ತೀನಿ ಅಂತ ಹೇಳ್ಬಿಟ್ಟು ಆ ಹೆಣ್ಮಗಳಿಗೆ ಹೇಳಿದಾಗ, ಇಲ್ಲ ನಾನು ನಿನ್ನ ಮದುವೆ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಇಲ್ಲ, ನೀನು ಇವತ್ತಲ್ಲ ನಾಳೆ ಜಾತಿ ವಿಚಾರದಲ್ಲಿ ನಾನು ದೂರ ಮಾಡ್ತೀಯಾ, ನಾನು SC ಆಗಿದ್ದೀನಿ, ನೀನು ಗಾಣಿಗ ಅಂದರೆ ಲಿಂಗಾಯತ ಕಮ್ಯುನಿಟಿ ಆಗಿದೆಯಾ, ನೀನು ಎಲ್ಲೋ ಒಂದು ಕಡೆ ನಾನು ದೂರ ಮಾಡೇ ಮಾಡ್ತೀಯಾ, ದಯವಿಟ್ಟು ನಿನ್ನನ್ನು ಮದುವೆ ಮಾಡ್ಕೋ ಅಂತ ಹೇಳ್ಬಿಟ್ಟು ಕೇಳಿದಾಗ, ಎಲ್ಲಿ ಈ ಹುಡುಗಿ ಕೆಲಸ ಮಾಡ್ತಾಳೋ ಅಮೃತೂರು ಆ ಕ್ವಾರ್ಟರ್ಸಲ್ಲಿ ಇರ್ತೈತೆ, ಅಲ್ಲಿ ಆ ಹುಡುಗಿನ ತಾಳಿ ತೊಗೊಂಬಂದು ಆ ಹುಡುಗಿ ಕಟ್ಟಿ ಮದುವೆ ಮಾಡ್ಕೊತಾನೆ. ಮದುವೆ ಮಾಡ್ಕೊಂಡಿದ್ದಾದ್ಮೇಲೆ 4 ಇಯರ್ಸಿಂದ ಆ ಹುಡುಗಿ ಜೊತೆಲಿರ್ತಾನೆ. ಇವಾಗ ಆ ವ್ಯಕ್ತಿಗೆ, ಯಾರು ಭಗವಂತರಾಯ್ ಅನ್ನೋನಿಗೆ 34 ವರ್ಷ ಏಜ್ ಆಗೈತಿ. ಈಗ ಅವ್ರ ಮನೇಲಿ ಏನು ಮಾಡಿದ್ದಾರೆ, ಅವ್ರದ್ದೇ ಕಮ್ಯುನಿಟಿ ಹುಡುಗಿನ ನೋಡಿದ್ದಾರೆ, ಬೇರೆ ಹುಡುಗಿನ ನೋಡಿದ್ದಾರೆ. ಬೇರೆ ಹುಡುಗಿನ ನೋಡಿ ನೀನು ಮದುವೆ ಮಾಡ್ಕೊಪ್ಪ ಅಂತ ಹೇಳ್ಬಿಟ್ಟು ಕೇಳಿದಾಗ, ನಮ್ಮ ಹೆಣ್ಣು ಮಗಳಿದ್ದಾಳಲ್ಲ ಆ ಹುಡುಗಿ ಪೊಲೀಸ್ ಆಗಿದ್ರು, ಗೌರ್ಮೆಂಟ್ ಅಫಿಷಿಯಲ್ ಆಗಿದ್ರು. ಈ ವ್ಯಕ್ತಿ ಏನು ಹೇಳ್ತಾನೆ, ಆಯ್ತಮ್ಮ ನೀವು ತೋರಿಸಿರೋ ಹುಡುಗಿನ ನಾವು ಮದುವೆ ಮಾಡ್ಕೊತೀವಿ ಅಂತ ಹೇಳ್ತಾನೆ. ಯಾಕೆ ಅಂದರೆ ಜಾತಿ. ಈ ಹುಡುಗಿ SC ಆದರೆ ಈ ಹುಡುಗಿನ ನಮ್ಮ ಗ್ರಾಮದಲ್ಲಿ ಆಗ್ಬೋದು, ನಮ್ಮ ಮನೇಲಿ ಆಗ್ಬೋದು ಸೇರಿಸಲ್ಲ. ಅಂದರೆ ಆ ಹುಡುಗಿ ಪೊಲೀಸ್ ಆಗಿ ಅಫಿಷಿಯಲ್ ಆಗಿ 1000 ರೂಪಾಯಿ ಸಂಬಳ ತೊಗೊತಾರೆ, ಲೆಕ್ಕ ಇಲ್ಲ ಇದೆಲ್ಲ. ಈ ಬೋಳಿ ಮಕ್ಕಳನ್ನ ಪೊಲೀಸ್ ಅವ್ರು ಅಂತಾರ, ಇದೆಲ್ಲ ಕೌಂಟ್ ಇಲ್ಲ. ಆದರೆ ಅವಳಿಗೆ SC ಕ್ಯಾಸ್ಟ್ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವಳಿಗೆ 4 ವರ್ಷದಿಂದ ಯೂಸ್ ಮಾಡಿಕೊಂಡು ಲವ್ ಮಾಡಿ ಯಾವ್ಯಾವ ಥರ ಬೇಕೋ ಏನೇನು ಬೇಕೋ ಎಲ್ಲ ಥರ ಮಾಡಿ ಇವಾಗ ಅವಳಿಗಿನ ಬಿಟ್ಬಿಟ್ಟಿದ್ದಾನೆ. ಬಿಟ್ಬಿಟ್ಟು ಬೇರೆ ಮದುವೆ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದಾನೆ. ಯಾರೋ ಹೆಣ್ಣು ಕೊಡೋರು ಪಾಪ ಏನೋ ಮಾಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಹೆಣ್ಣು ಮಗಳು, ಸರ್ ನೀವೇನಾದರೂ ಮಾಡಿ ದಯವಿಟ್ಟು ನನ್ನ ಗಂಡನ ಮೇಲೆ FIR ಮಾಡಿಸ್ಬೇಡಿ, ನನಗೆ ನನ್ನ ಗಂಡ ಬೇಕು. ಯಾಕಂದರೆ FIR ಮಾಡಿದ್ರೆ ಅವನ ಡ್ಯೂಟಿ ಹೋಗ್ತೈತೆ, ಕೆಲಸ ಹೋಗ್ತೈತೆ, ಅರೆಸ್ಟ್ ಆಗ್ತಾನೆ, ಜೈಲಿಗೆ ಹೋಗ್ತಾನೆ. ಆ ಹೆಣ್ಣು ಮಗಳು ಅದಕ್ಕೆ ಒಪ್ತಾ ಇಲ್ಲ. ಆ ಹುಡುಗಿಗೆ ಸಂಬಂಧಪಟ್ಟಂಗೆ ಇವರೆಲ್ಲ ಜೊತೆಲಿರೋವಂಥದ್ದು, ಬೇರೆ ಬೇರೆ ಥರ ಇರೋವಂಥದ್ದು, ಎಲ್ಲ ಥರ ಇರೋವಂಥದ್ದು ಫೋಟೋಸು, ಒಂದು 30-40 ಫೋಟೋಸ್ ಏನೋ ಸಂಬಂಧಪಟ್ಟಂಥ ಎಲ್ಲ ಡಾಕ್ಯುಮೆಂಟ್ ತೋರಿಸಿದ್ದಾಳೆ. ಈ ವಿಚಾರದಲ್ಲಿ ಮುಖ್ಯವಾಗಿ ಏನಂದರೆ, ಪೊಲೀಸ್ ಸ್ಟೇಷನಲ್ಲೇ ಅದೇ ಪೊಲೀಸ್ ಸ್ಟೇಷನಲ್ಲಿ ಕೆಲಸ ಮಾಡೋಂತಹ ನಾಗಭೂಷಣ್ ಅನ್ನೋ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಗೊತ್ತಾ, ಈ ಭಗವಂತರಾಯ್ ಅನ್ನೋನ ಜೊತೆ ಬಂದು ಈ ಹುಡುಗಿ ಮನೆ ಬಾಗಿಲನ್ನ ತೆಗೆದು ಒಡೆದು ಈ ಹುಡುಗಿ ಮೊಬೈಲ್ನ ಕಳ್ತನ ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ಪ್ರೂಫ್ಸು ಮೊಬೈಲಲ್ಲೇ ಇರೋದು ಅಂತ. ಆದರೂ ಆ ಹುಡುಗಿ ಏನು ಮಾಡ್ತಾಳೆ, ಒಂದಷ್ಟು ಪ್ರೂಫ್ಸ್ನ Gmailಲ್ಲಿ ಹಾಕಿಟ್ಟಿರ್ತಾಳೆ. ಪಾಪ Gmailಲ್ಲೇ ಹಾಕಿಟ್ಟಿರ್ತಾಳೆ. ಆ ಎಲ್ಲ ಫೋಟೋಸು ಇವಾಗ ನನ್ನ ಮುಂದೆ ಎತ್ಕೊಂಡು ಬಂದು ಇಡ್ತಾ ಇದ್ದಾರೆ. ನೆಕ್ಸ್ಟು ಹುಡುಗಿ ಫೋಟೋನ, ಹುಡುಗಿ ಮುಖಾನ ಸ್ವಲ್ಪ ಬ್ಲರ್ ಮಾಡಿ ಇವ್ರ ಬಂಡವಾಳನೆಲ್ಲ ತಗೊಂಡ್ಬಂದು ಬೀದಿಗೆ ಇಡ್ತೀನಿ, ಸುಮ್ಮನೆ ಬಿಡಲ್ಲ. ಈಗ ನಾಗಭೂಷಣ್ ಅವರಾಗ್ಬೋದು, ಆ ಪೊಲೀಸ್ ಸ್ಟೇಷನಲ್ಲಿ ಕೆಲಸ ಮಾಡೋಂಥ ಸಬ್ ಇನ್ಸ್ಪೆಕ್ಟರ್ ಆಗ್ಬೋದು, ಮತ್ತು ಇವನು ಯಾರು, ಇದು ಭಗವಂತ ಯಾವನಿದ್ದಾನೆ ಇವನಾಗ್ಬೋದು.
ಇವರೆಲ್ಲ ಸೇರಿ ಆ ಹೆಣ್ಮಕ್ಳಿಗೆ ಇಲ್ಲಿ ತನಕ ನ್ಯಾಯ ಕೊಡಿಸಿಲ್ಲ. ಮೇಲಧಿಕಾರಿಗಳ ಗಮನಕ್ಕೆ ಕೂಡ ಹೋಗೈತೆ. ಇಲ್ಲಿ ತನಕ ಅವ್ರಿಗೆ ಪೊಲೀಸ್ ಸ್ಟೇಷನಲ್ಲಿ ಕೆಲಸ ಮಾಡ್ತಾಯಿದ್ರು, ಒಂದು ಪೊಲೀಸ್ ಕಾನಿಸ್ಟೇಬಲ್ ಆಗಿ ಕೆಲಸ ಮಾಡ್ತಾಯಿದ್ರು, ಇಲ್ಲಿ ತನಕ ನ್ಯಾಯ ಸಿಗಲಿಲ್ಲ ಅಂದರೆ ನೀವು ಸರ್ಕಾರಿ ನೌಕರರ ಸಂಘದವ್ರು ಏನು ಮಾಡ್ತಾಯಿದ್ದೀರಪ್ಪ? ಯಾಕಪ್ಪ ಹೆಣ್ಮಕ್ಳಿಗೆ ನ್ಯಾಯ ಸಿಗಲಿಲ್ಲ? ಅವ್ರಿಗೆ ಗೊತ್ತು ಕಂಪ್ಲೇಂಟ್ ಆದರೆ ನನ್ನ ಗಂಡನ ಕೆಲಸ ಹೋಗ್ತೈತೆ ಅಂತ. 4 ವರ್ಷದಿಂದ ಹುಡುಗಿನ ಯಾವ ಥರ ಬೇಕೋ ಆ ಥರ ಯೂಸ್ ಮಾಡಿಕೊಂಡು ಇವಾಗ ಬಿಟ್ಬಿಡೋ ಅಂಥದ್ದು ನ್ಯಾಯನಾ? ಇವಾಗ ಮನೆಯಿಂದ ಓಡಿಸಿದ್ದಾರೆ ಹುಡುಗಿನ ಗೊತ್ತಾ ಯಾರಿಗಾದ್ರು? ಮನೇಲಿ ಈ ಕಡೆ ಕುಟುಂಬಸ್ಥರಿಲ್ಲ, ಈ ಕಡೆ ಫ್ರೆಂಡ್ಸ್ ಯಾರೋ ಸೇರ್ತಾ ಇಲ್ಲ. ಪೊಲೀಸ್ ಸ್ಟೇಷನಲ್ಲಿ ಪ್ರತಿಯೊಬ್ಬರು ಆಪೋಸಿಟ್ ಹುಡುಗಿಕ. ಅಲ್ಲ, ನೀವು ಪೊಲೀಸ್ನವರು ಮಾನ ಮರ್ಯಾದೆ ಆಯ್ತಾ ಹಂಗೆ ಏನನ್ನೋದು ಅರ್ಥ ಆಗ್ತಾ ಇಲ್ಲ. 4 ವರ್ಷದಿಂದ ಹುಡುಗಿ ನೀವು ನಿಮ್ಮ ಪೊಲೀಸ್ ಸ್ಟೇಷನಲ್ಲೇ ರೈಟ್ರಾಗಿ ಕೆಲಸ ಪ್ರತಿಯೊಂದು ಕೆಲಸನೂ ಮಾಡಿದ್ದಾಳೆ ಹುಡುಗಿ. ಹುಡುಗಿ ಕ್ಯಾರೆಕ್ಟರ್ ಬಗ್ಗೆ ನಿಮಗೆ ಗೊತ್ತಿಲ್ಲ. ಅಮೃತೂರು ಪೊಲೀಸ್ ಅವ್ರಿಗೆ ಹೇಳ್ತಾ ಇರೋದು ನಾನು, ಅಂಥ ಒಳ್ಳೆ ಹೆಣ್ಣುಮಗಳಿಗೆ ಈ ಥರ ಮೋಸ ಮಾಡೋದು ನೀವೆಲ್ಲ ಸೇರಿಕೊಂಡು. ಫೈನಲ್ ನಾನು ಹೇಳೋಂಥದ್ದೇನೆಂದರೆ, ಸಿಂದಗಿಗೆ ಹುಡುಗಿನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವನು ಯಾರು ಭಗವಂತ ಬ್ರದರ್ ಯಾವನಿದ್ದಾನೆ ಅವ್ರ ಮನೆ ಮುಂದೆ ಕೂತ್ಕೊಂಡು ಹೋರಾಟ ಮಾಡ್ತಾಯಿದ್ದೀನಿ. ತಡೀರಪ್ಪ ನೋಡೋಣ. ಅವ್ರ ಮನೆಗೆ ಆ ಹುಡುಗಿನೇ ಸೊಸೆ, ಆ ಹುಡುಗಿನ ಕರ್ಕೊಂಡೋಗಿ ಅವ್ರ ಮನೆ ಮುಂದೆ ಬಿಡ್ತಾಯಿದ್ದೀನಿ. ಅದರಿಂದ ನನ್ನ ಮೇಲೆ 100 ಕೇಸ್ ಆಗಲಿ, ನಾನು ಫೇಸ್ ಮಾಡ್ಕೊತೀನಿ. ನಮ್ಮ ಹೆಣ್ಮಗ್ಳಿಗೆ ನ್ಯಾಯ ಸಿಗಬೇಕು. ಹುಡುಗಿ ಬೆಳಗ್ಗೆಯಿಂದ ಬಂದಿಲ್ಲ ಪಾಪ, ವೆಯ್ಟ್ ಮಾಡ್ಕೊಂಡು ಮನೆ ಹತ್ರ ಕುತ್ಕೊಂಡಿದ್ದಾಳೆ. ಇವನಿಗಾದ್ರೂ ಮಾನ ಮರ್ಯಾದೆ ಬೇಡ? ಹುಡುಗಿನ ಹಾಳು ಮಾಡಿರೋನು, ಆ ಹುಡುಗಿನ ಮದುವೆ ಮಾಡ್ಕೊತೀನಿ ಅಂತ ಮೋಸ ಮಾಡಿರೋನು, ಮಾನ ಮರ್ಯಾದೆ ಬೇಡ? ಬೇರೆಯವ್ರಿಗೆಲ್ಲ ಹೇಳ್ತಾನಂತೆ ನನ್ನ ಮೇಲೆ FIR ಮಾಡಿ 100% ನಾನು ಕೋರ್ಟ್ಗೆ ಹೋಗಿ ಅಟೆಂಡ್ ಆಗಿ ಅದೇನಾಯಿತೋ ಇದು ಮಾಡಿಸ್ಕೊಂಬರ್ತೀನಿ, ಬೇಲ್ ಮಾಡ್ಕೊಂಬರ್ತೀನಿ, ನಾನು ಹೆಂಗೋ ಒಂದಂಗೆ ನಾನೇನೋ ಇದು ಮಾಡ್ಕೊಂಡು ಸೇವ್ ಆಗ್ತೀನಿ, ಈ ಥರ ಎಲ್ಲ ಮಾಡಿ ಆಮೇಲೆ ನಾನು ಕೋರ್ಟ್ಗೆ ಓಡಾಡ್ಕೊತೀನಿ, ಹೈಕೋರ್ಟಲ್ಲಿ ನಾನು ಬೇರೆ ಥರ ಮಾಡ್ಕೊತೀನಿ ಅಂತೇಳ್ಬಿಟ್ಟು ನೇರವಾಗಿ ಹೇಳ್ತಾನಂತೆ. ನಿಮ್ಮ ಜಾತಿಯವ್ರನ್ನ ನಾವು ಮನೆಗೆ ಸೇರಿಸಲ್ಲ ಅಂತ ಹೇಳ್ಬಿಟ್ಟು ದಯವಿಟ್ಟು ಸಿಂದಗಿ ತಾಲೂಕಲ್ಲಿರೋಂತಹ ಎಲ್ಲ ದಲಿತ ಸಂಘಟನೆಗಳವರು, ಬಿಜಾಪುರದಲ್ಲಿರೋಂಥ ಎಲ್ಲ ದಲಿತ ಸಂಘಟನೆಗಳವರು ಅಲರ್ಟ್ ಆಗಬೇಕು. ನಮ್ಮ ಹೆಣ್ಮಕ್ಳಿಗೆ ನ್ಯಾಯ ಸಿಗಲೇಬೇಕು ಈ ವಿಚಾರದಲ್ಲಿ. ಪ್ರತಿಯೊಬ್ಬರು ಕೈ ಜೋಡಿಸ್ರಿ, ಅವ್ರ ಮನೆ ಮುಂದೆ ಕೂತ್ಕೊಂಡು ಹೋರಾಟ ಮಾಡೋಣ. ಇನ್ನು 1 ವಾರದಲ್ಲಿ ಅವನೇನಾದರೂ ಆ ಹೆಣ್ಮಕ್ಳಿಗೆ ನ್ಯಾಯ ಸಿಗಲಿಲ್ಲ ಅಂದರೆ ಅವ್ರ ಮನೆ ಮುಂದೆ ಕೂತ್ಕೊಂಡು ಹೋರಾಟ ಮಾಡೋಣ, ಅದರಿಂದ 1000 ಆಗಲಿ. ದಯವಿಟ್ಟು ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಅವನಿಗೆ ಯಾರು ಭಗವಂತರಾಯ ಇದ್ದಾನೆ ಅವನಿಗೆ ಮದುವೆ ಆಗಬಾರ್ದು. ಅವನಿಗೆ ಈ ಹುಡುಗಿಗೆ ಅನ್ಯಾಯ ಮಾಡಿರೋನಿಗೆ, ಈ ಹುಡುಗಿಗೆ ಮೋಸ ಮಾಡಿರೋನಿಗೆ ಮದುವೆ ಆಗಬಾರ್ದು. ಇದಕ್ಕೆ ಸಂಬಂಧಪಟ್ಟಂಗೆ ದಯವಿಟ್ಟು ಒಂದು ಪೊಲೀಸ್ ಹೆಣ್ಮಗಳಿಗೆ, ನಮ್ಮ ಸಮುದಾಯದಲ್ಲಿರೋಂಥ ಪೊಲೀಸ್ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು. ಎಲ್ಲರೂ ಕೈ ಜೋಡಿಸ್ರಿ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್.